ನಮಸ್ತೆ ಸ್ನೇಹಿತರೆ, ಜ್ಞಾನಜ್ಯೋತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಮಗಳು ಜ್ಯೋತಿ. ನಾನಿವತ್ತೊಂದು ಕಂಟೆಂಟನ್ನು ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಪೋಷಕರಿಗೊಂದು ಕಿವಿ ಮಾತು ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನಿಮಗೆ ತೊಗೊಂಡು ಬಂದಿದ್ದೀನಿ. ಯಾಕೆ ಅಂತಂದರೆ, ಪುಟಾಣಿ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಅವುಗಳ ಯೋಗಕ್ಷೇಮಕ್ಕೋಸ್ಕರ ಈ ಒಂದು ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ನಿಮ್ಮ ಮಕ್ಕಳು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಆಲ್ಮೋಸ್ಟ್ ಕೆಲವೊಂದು ಮಕ್ಕಳು 6 ಗಂಟೆಗೆ ಹೇಳ್ತಾರೆ, ಕೆಲವೊಂದು ಮಕ್ಕಳು 7 ಗಂಟೆ 7:30. ಅಂದರೆ LKG UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳ ಬಗ್ಗೆ ನಾನಿವತ್ತು ಸ್ಪೆಷಲಿ ಮಾತಾಡ್ತಿರೋದು. ಆ ಮಕ್ಕಳು ಎದ್ದಿದ ತಕ್ಷಣ ಒಂದು ಬಿಸಿ ನೀರನ್ನು ಕುಡಿಯುವಂಥದ್ದು ಅಥವಾ ಹಾಲನ್ನು ಕುಡಿಯುವಂಥದ್ದು ಒಂದು ಅಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ನೀವು. ಜೊತೆಗೆ ಕೆಲವೊಂದು ಪೇರೆಂಟ್ಸ್ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸ್ಬಿಟ್ಟು 7:30 ಮೇಲೆ ಎಬ್ಸೋದು. ಗಡಿಬಿಡಿಗೆ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ ಬಸ್ಗೆ 8:30 ಕೆಲವು ಮಕ್ಕಳೇ ಮನೆ ಬಿಡಬೇಕಾಗುತ್ತೆ. ಸ್ಕೂಲ್ ಬಸ್ ಬಂದಿರುತ್ತೆ, ಗಡಿಬಿಡಿಯಲ್ಲಿ ಏನೋ ಒಂದು ಚೂಚೂರು ತಿಂದ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನಾನು ಆ ಮಕ್ಕಳಿಗೆ, ನೀವು ಪೇರೆಂಟ್ಸ್ ಆದಂಥವ್ರು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ತಿಂಡಿ ಸರಿಯಾಗಿ ತಿಂದಿಲ್ಲ ಅಂತಂದರೆ ಒಂದು ಟಿಫಿನ್ ಬಾಕ್ಸಲ್ಲಿ ಬೆಳಗ್ಗೆ ಏನು ಮಾಡಿರ್ತೀರೋ ಅದನ್ನು ನೀವು ಹಾಕಿ ಕಳಿಸಿ. ಟೀಚರ್ಸ್ ಅಥವಾ ಆಯಾ ಏನಿರ್ತಾರೆ ಆ ಒಂದು ತರಗತಿ ಅಥವಾ ಆ ಮಕ್ಕಳನ್ನ ನೋಡ್ಕೊಳ್ಳೋಂಥ ಅವರು ಅಥವಾ ಟೀಚರ್ಸ್ ಇರ್ಬೋದು, ಅವ್ರ ಹತ್ರ ಆ ಮಕ್ಕಳು ಹೋಗಿ ಹೇಳಿದ್ರೆ, ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ. ಈಗ ಫಸ್ಟು ಸೆಕೆಂಡು ಥರ್ಡ್ ಮಕ್ಕಳು ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ ಅಂತಂದರೆ ಟೀಚರ್ಸ್ ಅವರಿಗೆ ಒಂದು ಸ್ಪೆಷಲ್ ಟೈಮ್ ಕೊಡ್ತಾರೆ, ಒಂದು 5 ನಿಮಿಷ ಹೋಗಿ ಅದಕ್ಕೋಸ್ಕರ ಒಂದು ರೂಮ್ ಇರುತ್ತೆ. ಆ ರೂಮಲ್ಲಿ ನೀವು ಅದನ್ನು ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಆದರೆ LKG UKG ಮಕ್ಕಳಿಗೆ ಆಯಾ ಇರ್ತಾರೆ. ಅವರಿಗೆ ನೀವು ಇನ್ಫಾರ್ಮ್ ಮಾಡಿದರೆ ಖಂಡಿತ ಅವ್ರು 11 ಗಂಟೆ ಅಷ್ಟೊತ್ತಿಗೆ ಅಥವಾ 12 ಗಂಟೆ ಅಷ್ಟೊತ್ತಿಗೆ ತಿನ್ನಿಸ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಮಕ್ಕಳು ಮಧ್ಯಾಹ್ನ 1 ಗಂಟೆ 1:10ವರೆಗೆ ಹಸ್ಕೊಂಡು ಉತ್ಸಾಹ ಇಲ್ಲದೆ ನಿರುತ್ಸಾಹದಿಂದ ಇರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಮಲ್ಲಿ ಈ ಒಂದು ಕಳಕಳಿ ಇದೊಂದು ವಿಚಾರದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ. ನೆಕ್ಸ್ಟು ಟಿಫಿನ್ ಬಾಕ್ಸ್ ಕಳಿಸ್ತೀರಿ ಸ್ನೇಹಿತರೆ. ಬೆಳಗ್ಗೆ ಒಂದು ಸಾಧಾರಣ ತಿಂದಿರ್ತಾಳೆ ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ, ಚಿಪ್ಸೋ ಅಥವಾ ಕುರ್ಕುರೆನೋ, ಆಮೇಲೆ ಬೇರೆ ಶೇಂಗಾನೋ ಅಥವಾ ಏನೋ ಖಾರ ಮಿಕ್ಸ್ಚರ್ ಈ ಥರದ್ದೆಲ್ಲ ಹಾಕ್ತಾರೆ. ದಯವಿಟ್ಟು ಆ ಥರದ್ದೆಲ್ಲ ಹಾಕಿ ಕಳಿಸ್ಬೇಡಿ. ಕೆಲವೊಂದು ಪೇರೆಂಟ್ಸು ನೂಡಲ್ಸ್ ಹಾಕಿ ಕಳಿಸ್ತಾರೆ. ನೂಡಲ್ಸ್ ಮಾಡಿಬಿಟ್ಟು ನೂಡಲ್ಸ್ ಹಾಕಿ ಕಳಿಸ್ತಾರೆ. ತುಂಬ ಇಷ್ಟಪಟ್ಟು ತಿಂತವೆ, ಅದು ಬೇರೆ ಪ್ರಶ್ನೆ. ಮಕ್ಕಳು ತಿನ್ನೋದೇ ಅದನ್ನು. ಆದರೆ ನಾವು ಪೇರೆಂಟ್ಸ್ ಆದಂಥವರು ಹೆಲ್ದಿ ಫುಡ್ಡನ್ನು ಕೊಡೋದಕ್ಕೆ ಅಭ್ಯಾಸ ಮಾಡಬೇಕು. ಒಂದು ಬಾದಾಮಿ ಒಂದು ಸ್ವಲ್ಪ, ಒಣ ದ್ರಾಕ್ಷಿ ಒಂದು ಸ್ವಲ್ಪ, ಪಿಸ್ತಾ, ಗೋಡಂಬಿ, ಈ ಥರದ ಒಂದು ಒಳ್ಳೆ ಡ್ರೈ ಫ್ರೂಟ್ಸು, ಖರ್ಜೂರ ಇರ್ಬೋದು ಅಥವಾ ಉತ್ತತ್ತಿ, ಅಂಜೂರ, ಒಣ ಅಂಜೂರ ಸಿಗುತ್ತಲ್ಲ, ಅದೆಲ್ಲ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುವಂಥದ್ದು, ರಕ್ತವನ್ನು ವೃದ್ಧಿ ಮಾಡುವಂತಹ ಆಹಾರಗಳು, ಮತ್ತು ನಮ್ಮ ಮಸಲ್ಸ್ಗೆ, ನಮ್ಮ ದೇಹಕ್ಕೆ ಪ್ರೋಟೀನನ್ನು ನೀಡುವಂತಹ ಆಹಾರಗಳು. ಅದನ್ನು ನೀವು ಮನೆಯಲ್ಲೂ ಕೂಡ ಅಭ್ಯಾಸ ಮಾಡಬೇಕು, ಶಾಲೆಯಲ್ಲೂ ಅಭ್ಯಾಸ ಮಾಡಬೇಕು. ಮನೆಯಲ್ಲಿ ಆದಷ್ಟು ಈ ಜಂಕ್ ಫುಡ್ಡನ್ನು ತರೋದನ್ನು ನೀವು ಆಲ್ಮೋಸ್ಟ್ ಸ್ಟಾಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ನಿಮ್ಮ ಮಗುವಿನ ಆರೋಗ್ಯದ ದೃಷ್ಟಿಯಿಂದ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು, ಒಂದೊಂದು ಸರಿ ನಿಮ್ಮ ಮಕ್ಕಳು ಮನೆಯಿಂದ ಹೊರಡುವಾಗ ಜ್ವರ ಬಂದಿರುತ್ತೆ, ಶೀತ ನೆಗಡಿ ಕೆಮ್ಮು ಇರುತ್ತೆ. ಇವುಗಳಿಗೆ ಆಗುವಂತಹ ಒಂದು ಸಿರಪ್ಗಳನ್ನೆಲ್ಲ ನೀವು ಮನೆಯಲ್ಲಿ ಡಾಕ್ಟರ್ ಹತ್ರ ಕೇಳಿ ತಂದಿಟ್ಕೊಂಡಿರ್ತೀರಿ. ಆ ಸಿರಪ್ಪನ್ನು ನೀವು ಮಧ್ಯಾಹ್ನ ಹಾಕುವಂಥದ್ದು ಇರುತ್ತೆ, ಬೆಳಗ್ಗೆನೂ ಹಾಕುವಂಥದ್ದು ಇರುತ್ತೆ. ಒಂದೊಂದು ಸರಿ ಕೆಲವು ಮಕ್ಕಳು ಬೆಳಗ್ಗೆ ಮನೆಯಲ್ಲಿ ಮೆಡಿಸಿನ್ ತಿನ್ನಲ್ಲ, ಅಂದರೆ ಸಿರಪ್ಗಳನ್ನು ಕುಡಿಯೋದಕ್ಕೆ ಕೇಳಲ್ಲ. ನೀವಾಗ ಸ್ಕೂಲ್ ಟೀಚರ್ಸ್ ಆಯಾ ಕ್ಲಾಸ್ ಟೀಚರ್ಸ್ಗೆ ಹೇಳಿದ್ರೆ ಅವ್ರು ಕುಡಿಸ್ತಾರೆ. ಮಕ್ಕಳು ಟೀಚರ್ ಮಾತು ಕೇಳ್ತಾರಲ್ವ, ಖಂಡಿತವಾಗಲೂ ಕುಡಿಸ್ತಾರೆ. ಮಧ್ಯಾಹ್ನ ಏನಾದರೂ ಹಾಕುವಂಥದ್ದಿದ್ದರೆ ಅಥವಾ ಅಕಸ್ಮಾತ್ ಏನಾದರೂ ಬೈ ಚಾನ್ಸ್ ಶೀತ ಇದೆ, ಮೈಯೆಲ್ಲ ಮಗು ಯಾಕೋ ಡಲ್ಲಿದೆ ಅಂಥೇಳಿ ಒಂದು ಸಿರಪ್ ಬಾಟ್ಲನ್ನು ಹಾಕಿ ಕಳಿಸಿ ಜ್ವರದ್ದು. ಅವ್ರಿಗೆ ಹೇಳಿದ ಜ್ವರ ಬಂದರೆ ಒಂದು ವೇಳೆ ಹಾಕಿ ಇಷ್ಟು ಅಂತ ಹೇಳಿದ್ರೆ ಅವ್ರು ಖಂಡಿತ ಹಾಕ್ತಾರೆ. ಇದು ಕೂಡ ನಾನು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ದಯವಿಟ್ಟು ಈ ಥರ ನೀವು ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವೊಂದು ಮಕ್ಕಳು ಹೋಗ್ತವೆ, ಮೇಡಮ್ ನಾನು ವಾಶ್ರೂಮಿಗೆ ಹೋಗಬೇಕು ಅಂಥೇಳಿ. ಕೆಲವೊಂದು ಮಕ್ಕಳು ಕೇಳಲ್ಲ, ಅಲ್ಲೇ ಮಾಡ್ಕೊತೇವೆ. ಒಂದು ಜ್ವರ ಇದ್ದಾಗ ಅಥವಾ ಮೈ ಆರಾಮಿಲ್ಲದೆ ಇದ್ದಾಗ ಅವು ಅಲ್ಲೇ ಮಾಡ್ಕೊತವೆ. ಆ ಸಂದರ್ಭದಲ್ಲಿ ಯೂನಿಫಾರ್ಮಲ್ಲಿ ಸಂಜೆವರೆಗೂ ಕೂರಿಸೋದು ಸರಿಯಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು, ಟೀ ಶರ್ಟ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಒಂದು ಎಕ್ಸ್ಟ್ರಾ ಕವರಿಗೆ ಹಾಕಿ ಕಳಿಸಿದರೆ
ಆಯಾ ಅನ್ನುವಂಥವ್ರು ಏನಿರ್ತಾರೆ, ಸೊ ಅವರು ಅದನ್ನು ಚೇಂಜ್ ಮಾಡಿಬಿಟ್ಟು ಮಕ್ಕಳು ಸಂಜೆವರೆಗೆ ಫ್ರೆಶ್ ಆಗಿರ್ತವೆ, ಇಲ್ಲಾಂದರೆ ಮಕ್ಕಳು ಡಲ್ ಆಗಿರ್ತವೆ. ಸೊ ಇದು ಕೂಡ ನಾನು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ನನ್ನ ಕಡೆಯಿಂದ. ಆ್ಯಂಡು ಶಾಲೆಗೆ ಮಕ್ಕಳು ಅಂದರೆ LKG ಅಥವಾ UKGಯಿಂದ ಪೆನ್ನು, ಪೆನ್ಸಿಲ್ಲು, ರಬ್ಬರ್ಗಳು ಒಂದೊಂದು ಸರಿ ಮಕ್ಕಳು ಮರ್ತುಬಿಟ್ಟು ಬರ್ತವೆ. ಸೊ ನಾವೇನಾದರೂ ವರ್ಕ್ ಕೊಟ್ಟಾಗ ಮಕ್ಕಳಿಗೆ, ಮೇಡಮ್ ಪೆನ್ಸಿಲ್ಲ ಅಮ್ಮ ಹಾಕಿಲ್ಲ, ಅಥವಾ ಪೆನ್ ಹಾಕಿ ಕಳಿಸಿಲ್ಲ, ಸ್ಕೇಲ್ ಹಾಕಿ ಕಳಿಸಿಲ್ಲ ಮೇಡಮ್ ಅಂತ ಹೇಳಿ ಮಕ್ಕಳು ಹೇಳ್ತವೆ. ಸೊ ಅಂತ ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಒಂದು ಸರಿ ಬೆಳಿಗ್ಗೆ ಸ್ಕೂಲಿಗೆ ಮಕ್ಕಳನ್ನ ಕಳಿಸುವಾಗ ಅವು ಜಾಮೆಟ್ರಿಯಲ್ಲಿ ಪೆನ್ಸಿಲ್ ಇದೆಯೋ ಅಥವಾ ರಬ್ಬರ್ ಇದೆಯೋ, ಪೆನ್ ಇದೆಯೋ ಅನ್ನೋದು ಒಂದು ಸರಿ ಚೆಕ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಮೇಯ್ನು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಅಂತಂದರೆ, ಮಕ್ಕಳು ಕುಡಿಯುವ ನೀರಿಗೆ ಆಲ್ಮೋಸ್ಟ್ ಪೇರೆಂಟ್ಸು ಪ್ಲಾಸ್ಟಿಕ್ ಬಾಟಲನ್ನು ಕೊಟ್ಟು ಕಳಿಸ್ತಾ ಇದ್ದೀರಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಅವೇರ್ನೆಸ್ ಈಗಾಗಲೇ ನಡೀತಾ ಇದೆ. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ, ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಪ್ಲಾಸ್ಟಿಕ್ಕಿಂತ ಅದು ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತೆಲ್ಲ ನಾವು ಕೇಳಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಮಕ್ಕಳು ಹೇಳಿದ್ದನ್ನು ನೀವು ಕೇಳಬೇಡಿ, ಸ್ಟೀಲ್ ಬಾಟ್ಲನ್ನು ಆದಷ್ಟು ನಿಮ್ಮ ಮಕ್ಕಳಿಗೆ ಕಳಿಸೋದು ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯ. ಆದಷ್ಟು ಮಕ್ಕಳಿಗೆ ಸ್ಟೀಲ್ ಬಾಟ್ಲನ್ನೇ ಖರೀದಿ ಮಾಡಿ, ಸೊ ಅದನ್ನೇ ಮಕ್ಕಳಿಗೆ ಕೊಡಿ ಅಂಥೇಳಿ. ನೆಕ್ಸ್ಟ್ ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ ಅಂತಂದರೆ, ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳ ಜೊತೆಗೆ ಹೋಲಿಸಿ ನೋಡಬೇಡಿ. ನಿಮ್ಮ ಮಕ್ಕಳನ್ನು ಇತರ ಮಕ್ಕಳೊಂದಿಗೆ ಹೋಲಿಸಿ ನೋಡಬೇಡಿ. ಅದು ಮೇಯ್ನ್ ಆಗಿರ್ತಕ್ಕಂತಹ ಒಂದು ವಿಷಯ. ಹೇಗಪ್ಪ ಅಂತಂದರೆ, ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಬೇರೆಯವ್ರ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೀವು ಆ ಮಕ್ಕಳಿಗೆ ಹೋಲಿಸಿ ನೋಡಿ ನಿಮ್ಮ ಮಕ್ಕಳಿಗೆ ಬೈಯಕ್ಷನ್ ಮಾಡ್ತೀರಿ. ನೋಡಿ ಅವಳು ಅಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾಳೆ, ಇವಳು ಇಷ್ಟೊಂದು ಮಾರ್ಕ್ಸ್ ತೆಗೆದಿದ್ದಾಳೆ, ನೋಡಿ ಅವಳು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ, ಹಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ನೀನೇನು ಮಾಡಲ್ಲ. ಸೊ ಈ ಥರ ಹೇಳಿದಾಗ ಮಕ್ಕಳಲ್ಲಿ ಕೀಳರಿಮೆ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾವೇ ಆಸ್ಪದವನ್ನು ಮಾಡಿಕೊಡ್ತೀವಿ. ಸೊ ಇದು ತುಂಬ ಗಂಭೀರವಾದ ಕಾಯಿಲೆ. ಕೀಳರಿಮೆ ಅಥವಾ ಖಿನ್ನತೆ ಅನ್ನುವಂಥದ್ದು ಬಹಳ ದೊಡ್ಡ ಕಾಯಿಲೆ. ಅದನ್ನು ನಮ್ಮ ಮಕ್ಕಳಿಗೆ ನಾವೇ ಹೇಳಿನೇ ಆ ಮಕ್ಕಳಿಗೆ ಬರೆಸ್ತಿದ್ದೀವೇನೋ ಅಂತ ನನಗನ್ಸುತ್ತೆ. ಸೊ ಅದ್ರ ಬಗ್ಗೆ ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮಕ್ಕಳ ಟ್ಯಾಲೆಂಟ್ ಅದು ನಿಮ್ಮ ಜವಾಬ್ದಾರಿ. ನೀವೇ ಎಕ್ಸ್ಟ್ರಾ ಟ್ಯಾಲೆಂಟ್ ಡ್ಯಾನ್ಸ್ ಕಲಿಸಿ ಅಥವಾ ಅಭಿನಯ ಗೀತೆಯನ್ನು ಕಲಿಸಿ, ಭಾಷಣವನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಒಂದು ದಿವಸ ಸ್ಟೇಜಲ್ಲಿ ತೊಗೊಂಡು ನಿಲ್ಲಿಸಿ ನೋಡಿ, ಖಂಡಿತವಾಗ್ಲೂ ಮಾತಾಡುತ್ತೆ, ಎಲ್ಲರ ಹತ್ರ ಚಪ್ಪಾಳೆಗಿಡಿಸುತ್ತೆ. ಸೊ ಆ ಮಗು ಇನ್ನೊಂದು ಯಾವುದೋ ಒಂದು ಮಗು ಚೆನ್ನಾಗಿ ಮಾಡ್ತು ಅಂಥೇಳಿ ಆ ಮಗುವಿಗೆ ನಿಮ್ಮ ಮಗುವನ್ನು ದಯವಿಟ್ಟು ಹೋಲಿಸಿ ನೋಡೋ ಪ್ರಯತ್ನವನ್ನು ಮಾಡಬೇಡಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಥಿಂಗ್ಸ್ ಅಂತಂದರೆ, ಮೊಬೈಲನ್ನು ನೋಡುವಂಥದ್ದು. ಮಗು ಮೊಬೈಲನ್ನು ಕೇಳುತ್ತೆ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಹತ್ರ. ಆದರೆ ಪೇರೆಂಟ್ಸ್ ಮೊಬೈಲ್ ನೋಡೋದನ್ನು ಯಾರ ಹತ್ರ ಕಂಪ್ಲೇಂಟ್ ಮಾಡೋದಕ್ಕೆ ಸಾಧ್ಯ? ಸೊ ದಯವಿಟ್ಟು ಮಕ್ಕಳ ಎದುರುಗಡೆ ನಿಮಗೆ ಅನಿವಾರ್ಯ ಇದ್ದರೆ, ಮಕ್ಕಳು 9-9:30 ಮೇಲೆ ಮಲಗ್ತಾರೆ, ಸೊ ಆಮೇಲೆ ನೋಡಿ, 9:30 ಮೇಲೆ ನೋಡಿ ಮಕ್ಕಳನ್ನ ಮಲಗಿಸಿದ ಮೇಲೆ. ಇಲ್ಲ ಮಕ್ಕಳು ಮನೆಗೆ ಬರೋಕ್ಕೂ ಮುಂಚೆ ನೀವೇನಾದರೂ ರೀಲ್ಸೋ ಇನ್ನೊಂದು ಮತ್ತೊಂದು ನೋಡೋದಿದ್ರೆ ನೋಡಿ. ಮಕ್ಕಳು ಮುಂದೆ ದಯವಿಟ್ಟು ನೀವು ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಟ್ರೂ ಪರವಾಗಿಲ್ಲ. ಅಮ್ಮನೇ ನೋಡ್ತಾ ಇದ್ದಾಳೆ, ನಮ್ಮ ಹತ್ರ ಬಂದು ಹೇಳ್ತವೆ ಮಕ್ಕಳು ಸ್ಕೂಲಲ್ಲಿ, ಮೇಡಮ್ ನಮಗೆ ಮಾತ್ರ ಕಣ್ಣು ಹೋಗುತ್ತೆ, ಹಾಗೋಗುತ್ತೆ, ಹೀಗೋಗುತ್ತೆ, ನಮ್ಮ ಅಮ್ಮ ಅಪ್ಪ ಇಬ್ಬರು ನೋಡ್ತಾರೆ, ಅವ್ರಿಗೆ ಕಣ್ಣು ಹೋಗಲ್ವಾ, ಅವರಿಗೇನು ಆಗಲ್ವಾ ಅಂತ ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ನಮಗೆ ಕಷ್ಟನೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದಯವಿಟ್ಟು ಮೊಬೈಲನ್ನು ನೀವು ಕೂಡ ಅವಾಯ್ಡ್ ಮಾಡಿ, ಮಕ್ಕಳಿಗಂತೂ ಕೊಡಲೇಬೇಡಿ. ಇದನ್ನು ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ತಂದೆ ತಾಯಿಯೇ ಹೀರೋಯಿನ್, ಅಪ್ಪ ಅಮ್ಮನೇ ಹೀರೋಯಿನ್ ಮಕ್ಕಳಿಗೆ. ಮೇಯ್ನಾಗಿ ಅವರು ತಂದೆ ತಾಯಿನ ನೋಡಿಯೇ ಬೆಳೀತಾರೆ, ನಿಮ್ಮನ್ನು ನೋಡಿಯೇ ಅನುಕರಣೆ ಮಾಡ್ತಾರೆ, ನಿಮ್ಮ ಥರನೇ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನೀವು ಮೊಬೈಲನ್ನು ವಾಚ್ ಮಾಡ್ತೀರಾ, ಸೊ ಅವರು ವಾಚ್ ಮಾಡ್ತಾರೆ, ಅದರಲ್ಲೇನೂ ತಪ್ಪಿಲ್ಲ. ಸೊ ಮೊದಲು ನೀವು ಮೊಬೈಲನ್ನು ವಾಚ್ ಮಾಡೋದನ್ನು ಕಡಿಮೆ ಮಾಡಿ, ಮಕ್ಕಳು ಕೂಡ ಆಟೋಮೆಟಿಕಲಿ ಅವರು ಮೊಬೈಲನ್ನು ಕೇಳೋದಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ಇದು ತುಂಬ ಮುಖ್ಯವಾದಂಥ ವಿಷಯ, ಗಂಭೀರವಾದಂಥ ವಿಷಯ. ಮಕ್ಕಳ ಮುಂದೆ ನೀವು ಸ್ಕೂಲ್ ಟೀಚರ್ಸ್ ಅಥವಾ ಕ್ಲಾಸ್ ಟೀಚರ್ಸ್ ಬಗ್ಗೆ ಆಗಲಿ ಅಥವಾ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಆಗಲಿ ನಿಮಗೇನಾದರೂ ಅಸಮಾಧಾನ ಇದ್ರೂ ಕೂಡ ಮಕ್ಕಳ ಮುಂದೆ ನೀವು ಅದನ್ನು ಚರ್ಚೆ ಮಾಡಬೇಡಿ. ಸೊ ಆ ಮಕ್ಕಳಿಗೆ ತಾನು ಓದ್ತಾರೆ ಸ್ಕೂಲ್ ಹೀಗೆ ಅಂತೇನಾದರೂ ತಲೆಗೆ ಬಂತು ಅಂತಂದರೆ ಅಷ್ಟೇ, ಅಥವಾ ನನ್ನ ಕ್ಲಾಸ್ ಟೀಚರ್ ಹೀಗೆ ಅಂತೇನಾದರೂ ಅವ್ರ ಮಕ್ಕಳು ತಲೆಗೆ ಹೋದರೆ ಅಷ್ಟೇ, ಅವ್ರು ಟೀಚರ್ಸ್ ಮಾತು ಕೇಳೋದಿಲ್ಲ. ಕೊನೆಗೆ ಒಂದು ದಿವಸ ಹೇಳ್ತಾರೆ, ನಮ್ಮಮ್ಮ ನಮ್ಮಪ್ಪ ನಿಮ್ಮ ಬಗ್ಗೆ ಹೀಗೆ ಹೇಳ್ತಾಯಿದ್ರು, ಅವಾಗ ನಮ್ಮ ಕತೆ ಏನಾಗಬೇಕು, ನಾವು ಪಾಠ ಮಾಡೋರ ಕತೆ ಏನಾಗಬೇಕು, ನಮ್ಮ ಸ್ಥಿತಿ ಹೇಗಿರಬೇಡ ಯೋಚನೆ ಮಾಡಿ. ದಯವಿಟ್ಟು ಟೀಚರ್ಸ್ ಬಗ್ಗೆ ಕೀಳರಿಮೆ ನಿಮಗೇನಾದರೂ ಅಸಮಾಧಾನ ಇದ್ರೂ ಕೂಡ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳ್ಬೋದು.
ಆದರೆ ಮಕ್ಕಳು ಮುಂದೆ ಈ ವಿಚಾರವಾಗಿ ಚರ್ಚೆ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ಮಕ್ಕಳಿಗೆ ನೀವು ಒಳ್ಳೆಯ ಆಹಾರವನ್ನು ಕೊಟ್ಟು, ಪೌಷ್ಟಿಕಾಂಶದ ಆಹಾರವನ್ನು ಕೊಟ್ಟು ಆದಷ್ಟು ಹೆಲ್ದಿಯಾಗಿ ನಿಮ್ಮ ಮಕ್ಕಳನ್ನು ಇರೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಈ ಥರದ ಅನೇಕ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಕಂಟೆಂಟ್ ಮೇಲೆ ಏನಾದರೂ ನಿಮ್ಮ ಅಭಿಪ್ರಾಯ, ಹಾಗೆಯೇ ನಿಮಗೇನಾದರೂ ಅಸಮಾಧಾನ ಇದ್ದರೆ ಅಥವಾ ನಿಮ್ಮ ಟೀಕೆ ಟಿಪ್ಪಣಿಗಳಿದ್ದರೆ ಸೊ ನಾನು ಮುಕ್ತವಾಗಿ ಸ್ವಾಗತವನ್ನು ಮಾಡ್ತೀನಿ. ಜೊತೆಗೆ ನಾನೇನಾದರೂ ತಪ್ಪಿನ ಮಾತಾಡಿದ್ರೂ ಕೂಡ ಅದಕ್ಕೆ ನಾನು ನಿಮ್ಮ ಮುಂದೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ನನ್ನ ಚಾನಲನ್ನು ನೋಡ್ತಾ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.